ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನೀವು ನೋಡ್ತೀರಾ ಕಿರಣ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ನಾನು ಇರೋದು ಬಿಜಾಪುರ್ ಗುಲ್ಬರ್ಗ ಹೋಗೋ ಹೈವೇ ರೋಡಲ್ಲಿ. ಸೊ ನಿಮಗೆ ಬಿಜಾಪುರ್ ಗೋಲ್ ಗುಂಬಜ್ ಕಾಣಿಸ್ತಾ ಇದೆ. ಸೊ ಸುಮಾರು 6 ಕಿಲೋಮೀಟರ್ ದೂರದಿಂದ ನೋಡ್ತಾ ಇದ್ದೀರಾ ಗೋಲ್ ಗುಂಬಜ್ ಝೂಮಲ್ಲಿ ಕಾಣಿಸ್ತಿದೆ. ಸೊ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಶಿವಗಿರಿ ಸ್ಟ್ಯಾಚು ನಿಮಗೆ ಪಾರ್ಕಲ್ಲೇ ಕಾಣಿಸುತ್ತೆ. ಸೊ ಪಾರ್ಕಿಂಗ್ ಪಕ್ಕದಲ್ಲೇ ಬ್ಯಾಕ್ ಸೈಡು ಶಿವನ ಮೂರ್ತಿ ಕಾಣಿಸುತ್ತೆ. ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಮುಂದೆ ಇಲ್ಲೆಲ್ಲ ಏನು ಪ್ಲೇಸ್ ನೋಡ್ತಿದ್ದೀರಾ ಅದು ಪಾರ್ಕಿಂಗ್ ಏರಿಯಾ. ನೀವು ಓನ್ ವೆಹಿಕಲ್ಗಳನ್ನ ತೊಗೊಂಬಂದರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಎಂಟ್ರೆನ್ಸ್ ಒಳಗಡೆ ಹೋಗ್ಬೋದು. ನಿಮಗೆ ಇಲ್ಲೇ ಶಿವನ ಮೂರ್ತಿ ಹಾಗೂ ತ್ರಿಶೂಲ ಎಲ್ಲ ಕಾಣಿಸುತ್ತೆ. ಇದು ಪಾರ್ಕಿಂಗ್ ಏರಿಯಾ. ಮುಂದೆ ನಡ್ಕೊಂಡು ಹೋಗೋಣ. ಇಲ್ಲಿ ಆಟೋಗಳು ಬಂದಿದ್ದಾವೆ. ಸೊ ನೀವೇನಾದರೂ ಬಸ್ಸಲ್ಲಿ ಬಂದಿದ್ದರೆ ಆಟೋಗಳು ಇರುತ್ತೆ, ನೀವು ರಿಟರ್ನ್ ಆಟೋದಲ್ಲೇ ಹೋಗ್ಬೋದು. ಇಲ್ಲಿ ಸುಮಾರು ಮಳಿಗೆಗಳಿದ್ದಾವೆ, ಅಂದರೆ ನೀವೇನಾದರೂ ಐಟಮ್ ಖರೀದಿ ಮಾಡೋಕ್ಕೆ. ಸೊ ಕಾಫಿ, ಟೀ, ಜ್ಯೂಸ್, ಹಾರ್ಲಿಕ್ಸು ತೊಗೋಬೋದು. ಸೊ ಹಂಗೆ ಮುಂದೆ ನಡ್ಕೊಂಬಂದರೆ ಎಂಟ್ರೆನ್ಸು ಅಡಲ್ಟ್ಗೆ 20 ರೂಪಾಯಿ. ಸೊ ನಾನು ಒಬ್ಬನೇ ಬಂದಿರೋದ್ರಿಂದ 20 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಕೊಟ್ಟ ತಕ್ಷಣ ಅರ್ಧಕ್ಕೆ ಬಿಟ್ಟರು. ಸೊ ಮೈನ್ ಎಂಟ್ರೆನ್ಸಲ್ಲಿ ಶಿವಗಿರಿ ಅಂತ ಸ್ಟ್ಯಾಚು ಮಾಡಿದ್ದಾರೆ. ಸೊ ನೋಡ್ಕೊಂಡು ಹೋಗೋಣ. ಸೊ ನೋಡ್ತಿದ್ದೀರಾ ಇದೇ ಶಿವಗಿರಿ ಸ್ಟ್ಯಾಚು. ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ನಮ್ಮ ವಿಜಾಪುರದಲ್ಲಿದೆ. ಸೊ ವಿಜಾಪುರದಿಂದ ಗುಲ್ಬರ್ಗ ಹೋಗೋ ಹೈವೇ ರೋಡಲ್ಲಿ ಕಾಣಿಸುತ್ತೆ. ಸೊ ಬಿಜಾಪುರ ಸಿಟಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಈ ಶಿವಗಿರಿಗೆ ಇನ್ನೊಂದು ಹೆಸರಿದೆ, ಬಸವಂತನ ಪಾರ್ಕ್, ಅಂದರೆ ವನ ಅಂತ ಹೆಸರು ಇಟ್ಟಿದ್ದಾರೆ. ಸೊ ಮೈನ್ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ನಿಮಗೆ ಸುಮಾರು ನೋಡೋದಕ್ಕೆ ಪ್ರತಿಮೆಗಳು ಕೂಡ ಸಿಗುತ್ತೆ. ನೋಡ್ತಿದ್ದೀರಾ, ಫಸ್ಟು ನಿಮಗೆ ಬುದ್ಧನ ಪ್ರತಿಮೆ ಹಾಗೂ ಅಕ್ಕ ಮಹಾದೇವಿಯವರ ಪ್ರತಿಮೆ ಕೂಡ ನೋಡಲು ಕಾಣಬಹುದು. ಮುಂದೆ ಶ್ರೀ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಕೂಡ ನೋಡಲು ಕಾಣಿಸುತ್ತೆ. ನೋಡ್ತಿದ್ದೀರಾ, ಇವರೇ ಶ್ರೀ ವಿಶ್ವಗುರು ಬಸವಣ್ಣವರು ಸುಮಾರು ವಚನಗಳು ಹಾಗೂ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರುವಂತಹ ವಿಶ್ವಗುರು ಬಸವಣ್ಣನವರು. ಈ ಪಾರ್ಕ್ನ ಬಸಂತ್ ಕುಮಾರ್ ಪಾಟೀಲ್ ಅವರು ಪ್ರಾರಂಭ ಮಾಡಿರೋದು. ಇವರಿಗೆ ಸುಮಾರು ಪ್ರಶಸ್ತಿಗಳು ಪಡೆದಿದ್ದಾರೆ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಅವ್ವ ಅಂತ ಸಖತ್ತಾಗಿ ಸ್ಟ್ಯಾಚುವನ್ನು ಮಾಡಿದ್ದಾರೆ. ಮುಂದೆ ಶ್ರೀ ಕಾಂತಾರ ಫಿಲಮಲ್ಲಿರೋ ತುಳುನಾಡ ದೈವ ಮೂರ್ತಿ ಹಾಗೂ ಪ್ರತಿಮೆಯನ್ನು ನೋಡಲು ನಾವು ಕಾಣಬಹುದು. This board, we have to go this side for Shivan statue. So we going here. So we can see some drinking water facilities they kept. So we can put some 5 rupees coin and we will get drinking water. Here are some taps, so we can drink here also. So we will go right side. We can see one of the most famous park for kids playing area. We can see that first. ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಸಹ ಶಿವಗಿರಿ ಸ್ಟೇಷನ್ ಅಂತಲೇ ಮಾಡಿದ್ದಾರೆ. ಆಫೀಸ್ ಟೈಮಿಂಗು 9 AM to 7 PM ಇರುತ್ತೆ. ಟಿಕೆಟ್ ಪ್ರೈಸಸ್ಸು 10-20 ರೂಪೀಸ್ ಇರುತ್ತೆ, ಡಿಪೆಂಡ್ ಅಪಾನ್ ಏಜಸ್ಸು. ಸೊ ಟ್ರೈನ್ ಇದೆ, ಹೂಗಿ ಬಂಡಿ, ಜಂಪಿಂಗ್ ಕೂಡ ಇದೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಬೋಟ್ ಕೂಡ ಕಾಣಿಸುತ್ತೆ. ಸೊ ಜಾಯಿಂಟ್ ವೀಲ್ ಕೂಡ ಇದೆ. ಸಿಕ್ಕಾಪಟ್ಟೆ ಏನೋ ಪ್ರಾಬ್ಲಮ್ ಆಗಿದ್ದೇನೋ ರೆಡಿ ಮಾಡ್ತಿದ್ದಾರೆ. ಹಾಗೆ ಮುಂದೆ ಬಂದೆ ನಾನು. ಈ ಕಡೆ 2 ಎಲಿಫೆಂಟ್ ಕೂಡ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಆಗಿ. ಆನೆಗಳನ್ನ ಕೂಡ ನೋಡ್ಬೋದು. ನೋಡ್ಕೊಂಡು ಇಲ್ಲಿ ತಿರ್ಗಾ ನೀರು ಕುಡ್ಕೊಂಡು ಸ್ವಲ್ಪ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಪಾರ್ಕ್ ಒಳಗಡೆ. ಸೊ ಐ ಆಮ್ ಎಂಟರಿಂಗ್ ಟು ದಿ ಇನ್ಸೈಡ್ ಆಫ್ ಬಸವಣ್ಣ ಪಾರ್ಕ್. So this is so beautiful, looking like nice, looking like wow. So much of greenery, plants are they made. So this is beautiful looking. So I am entering to inside of the park. So we can see what are the sculpture, statues and what they are, some facilities they made. We will see. So subscribe for more information. Kiran Adventurous YouTube channel, or else you will miss some more beautiful places. ಸೊ ನಾನು ಪಾರ್ಕ್ ಒಳಗಡೆ ರೌಂಡ್ ಹಾಕೋಣಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತಹ ಈ ಪಾರ್ಕಲ್ಲಿ ಸುಮಾರು ಸ್ಟ್ಯಾಚುಗಳು ಹಾಗೂ ಪ್ರತಿಮೆಗಳನ್ನ ಮಾಡಿದ್ದಾರೆ. ನೋಡ್ಕೊಂಬರೋಣ ಒಂದೊಂದಾಗಿ. ಸೊ ಪಾರ್ಕ್ ಒಳಗಡೆ ನೀವು ಎಷ್ಟೇ ಜಾಗ ಓಡಾಡಿದ್ರು
ಶಿವನ ಪ್ರತಿಮೆ ನಿಮಗೆ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಹೈಟ್ ಆಗಿರೋದ್ರಿಂದ ನೀವು ಶಿವನ ಸ್ಟ್ಯಾಚ್ಯೂನ ನೋಡೋದಕ್ಕೆ ಇಷ್ಟಪಡ್ತೀರಾ. ಲಾಸ್ಟಲ್ಲಿ ಶಿವನ ಸ್ಟ್ಯಾಚ್ಯೂ ತೋರಿಸ್ತೀನಿ. ಮೇಯ್ನು ಈ ಪಾರ್ಕಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಪ್ಲೇಸ್ ಇದೆ, ಏನೇನು ದೇವಸ್ಥಾನ ಇದೆ ಅಂತ ನೋಡ್ಕೊಂಬರೋಣ. ಬನ್ನಿ ಹೋಗೋಣ ಮುಂದೆ. ಈ ಗ್ರೀನ್ ಕಲರ್ ಗಿಡ ಮೇಲೆ ಒಂದು ಹೂವು ಬಿದ್ದಿದೆ. ಸೊ ಈ ಫ್ಲವರ್ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. So next we will go around straight. We will see one of the most famous powerful temple. That is name we call Sri Raja Rajeshwari Temple. We can see in Bengaluru also, and we can see in Shivagiri in Namma Bijapur. They made one of the most powerful Sri Raja Rajeshwari Temple. ಮುಂದೆ 2 ಜಿರಾಫೆಗಳು ಕಾಣಿಸುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಅಂತ ಮಾಡಿದ್ದಾರೆ. ಲೆಫ್ಟು ರೈಟು 2 ಅಣ್ಣ ತಮ್ಮ ಥರ ಜಿರಾಫೆಗಳನ್ನ ಮಾಡಿದ್ದಾರೆ. ಜಿರಾಫೆಗಳು ಎಲೆ ತಿನ್ನೋ ರೀತಿಯೇ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ. ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಪಾರ್ಕ್ ಫುಲ್ಲು ಗ್ರೀನರಿ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಹೆವಿ ಸುಡ್ತಾಯಿತ್ತು ಕಾಲುಗಳೆಲ್ಲ. ಸೊ ಪಾರ್ಕ್ ಒಂದು ಫುಲ್ಲು ರೌಂಡ್ ಹಾಕೊಂಬರೋಣ. ಹಾಗೆ ಮುಂದೆ ರೈಟ್ ಸೈಡ್ಗೆ ಹೋದೆ. ಸೊ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಪಾರ್ವತಿ ದೇವಿ ಮೂರ್ತಿ ಮಾಡಿದ್ದಾರೆ. ತುಂಬ ಅತ್ಯದ್ಭುತವಾಗಿದೆ. ನೀವು ನೋಡ್ತಿದ್ದೀರಾ ಪಾರ್ವತಿ ದೇವಿ ಮೂರ್ತಿ. ಮುಂದೆ ನಡ್ಕೊಂಡು ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಐ ಆಮ್ ಎಂಟರಿಂಗ್ ಟು ದಿ ಮೋಸ್ಟ್ ಪವರ್ಫುಲ್ ಶ್ರೀ ಗಾಯತ್ರಿ ದೇವಿ ಟೆಂಪಲ್. So we will entering to the temple. We can see here they made one of the most powerful Gayatri Devi temple. So ಮುಂದೆ ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣಿಯವರು ಇರುವಂಥ ಸ್ಥಳ ನೋಡೋಕ್ಕೆ ಕಾಣಿಸುತ್ತೆ. ಈ ಸ್ಥಳವು ಬೃಂದಾವನ ಅಂತ ಹೆಸರು ಇಟ್ಟಿದ್ದಾರೆ. ಈ ಸ್ಥಳದಲ್ಲಿ ಹಸುಗಳು ಹಾಗೂ ಗೋವುಗಳನ್ನ ನಾವು ನೋಡಲು ಕಾಣಬಹುದು. ಇಲ್ಲಿ ತುಂಬ ಅತ್ಯದ್ಭುತವಾಗಿ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರು. ಸಖತ್ತಾಗಿ ಕ್ರಿಯೇಷನ್ ಮಾಡಿದ್ದಾರೆ. ಶಿವಗಿರಿ ಅಂದಮೇಲೆ ಶಿವನ ಮುಂದೆ ಶ್ರೀ ಬಸವಣ್ಣವರ ಸ್ಟ್ಯಾಚ್ಯೂ ಕೂಡ ಇರಲೇಬೇಕು. ನೀವು ನೋಡ್ತಿದ್ದೀರಾ ಬಸವಣ್ಣವರ ಸ್ಟ್ಯಾಚ್ಯೂ ಮೂರ್ತಿ ಕೂಡ ಮಾಡಿದ್ದಾರೆ. ಭಾರಿ ಫೇಮಸ್ಸು. ಇದು ಸಿಕ್ಕಾಪಟ್ಟೆ ಹೈಟ್ ಇದೆ. ಸುಮಾರು 50 ಅಡಿ ಕೂಡ ಇದೆ. ಶಿವನ ಮೂರ್ತಿ 85 ಅಡಿ ಎತ್ತರ ಮಾಡಿದ್ದಾರೆ. ಹಾಗೂ ಬಸವಣ್ಣವರ ಮೂರ್ತಿ ಸುಮಾರು ಒಂದು 50 ಅಡಿ ಎತ್ತರ ಮಾಡಿದ್ದಾರೆ. ಶಿವಗಿರಿ ದೇವಸ್ಥಾನ ನೀವೆಲ್ಲರೂ ಬಿಜಾಪುರ್ಗೆ ಹೋದಾಗ ನೋಡಿರ್ತೀರ. ಯಾವುದೇ ಕಾರಣಕ್ಕೂ ಈ ದೇವಸ್ಥಾನವನ್ನು ಮಿಸ್ ಮಾಡಿಕೊಳ್ಳಬೇಡಿ. ತುಂಬ ಚಿಕ್ಕದಾಗಿ ಹಾಗೂ ಶಿವನ ಮೂರ್ತಿ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಭಾರತದಲ್ಲೇ ಇದು ತುಂಬ ಫೇಮಸ್ ಆಗಿರುವಂತಹ ಶಿವನ ದೇವಸ್ಥಾನ. ಸುಮಾರು 85 ಅಡಿ ಎತ್ತರವಿದೆ ಹಾಗೂ 25 ಮೀಟರ್ ಅಗಲವಾಗಿರುವಂತಹ ಈ ಶಿವನ ಮೂರ್ತಿಯನ್ನು ಶಿವಮೊಗ್ಗ ಜಿಲ್ಲೆಯ ಶಿಲ್ಪಿಯೊಬ್ಬರು ಸುಮಾರು 13 ತಿಂಗಳುಗಳ ಕಾಲ ಒಬ್ಬರೇ ಸಿದ್ಧಪಡಿಸಿದ್ದಾರೆ. ಈ ಶಿವನ ಮೂರ್ತಿಯನ್ನು ಸಿದ್ಧಪಡಿಸಲು TK ಪಾಟೀಲ್ ಬನ್ನಕಟ್ಟಿ ಎಂಬುವರು ಸಹಾಯ ಮಾಡಿದ್ದಾರೆ. ಹಾಗೂ ಚಾರಿಟೇಬಲ್ ಟ್ರಸ್ಟ್ನಿಂದ ಈ ಶಿವಗಿರಿ ಮೂರ್ತಿಯನ್ನು ಸಿದ್ಧಪಡಿಸಿದ್ದಾರೆ. ನೀವು ಈ ದೇವಸ್ಥಾನವನ್ನು ನೋಡಲೇಬೇಕು ಎಂಬ ವಿಶೇಷ ದಿನವಾಗಿದೆ. ಮಹಾಶಿವರಾತ್ರಿಯಂದು ಶಿವರಾತ್ರಿ ಜಾಗರಣೆ ದಿನದಂದು ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೂ ಶಿವನು ತುಂಬ ಪವರ್ಫುಲ್ ಆಗಿರುತ್ತಾನೆ. ತುಂಬ ಸಹಸ್ರಾರು ಜನರು ಹಾಗೂ ಪ್ರವಾಸಿಗರು ಬಂದು ಹೋಗುವ ಸ್ಥಳವಾಗಿದೆ. ಇದು ವಿಶ್ವವಿಖ್ಯಾತದಲ್ಲೇ ಪ್ರಸಿದ್ಧವಾಗಿದೆ. 2ನೇ ಶಿವನ ಅತಿ ದೊಡ್ಡ ಪ್ರತಿಮೆ ಎಂದೇ ಪ್ರಸಿದ್ಧವಾಗಿದೆ ಈ ಶಿವಗಿರಿಯ ಶಿವಾಲಯ ದೇವಸ್ಥಾನವು. ಸುಂದರತರ ವಿನಾಕಧರ ಹರ ಸುಂದರತರ ವಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ. ಫೈನಲಿ ಪಾರ್ಕ್ ಒಳಗಡೆಯಿಂದ ನಡ್ಕೊಂಬರ್ತಾ ಇದ್ದೀನಿ. ಸೊ ಈ ಕಡೆಯಿಂದನೂ ಹೇಳಿದ್ರು ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ. ಸೊ ಬಿಸಿಲಿರೋದ್ರಿಂದ ಈ ಥರ ಗಾರ್ಡನಲ್ಲಿ ಚೆನ್ನಾಗಿತ್ತು. ಸೊ ಎಂಟ್ರೆನ್ಸ್ ಆ ಕಡೆಯಿಂದ ಬಂದೆ. ಸೊ ಕಾಯಿ ಹೊಡೆಯೋ ಪ್ಲೇಸ್ ಇದೆ ಅಲ್ಲಿ ಲೆಫ್ಟಲ್ಲಿ ಶಿವನ ಮೂರ್ತಿ ಪಕ್ಕದಲ್ಲಿಂದ ಬರಬೇಕು.
ಸೊ ಹಂಗೆ ಬಂದ ತಕ್ಷಣ ನಾನು ಹಿಂದ್ಗಡೆನೇ ಶಿವನ ಮೂರ್ತಿ ಕಾಣಿಸುತ್ತೆ. ಸೊ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಈ ಶಿವನ ಮೂರ್ತಿ ನೋಡಿ. ಸೊ ಫೈನಲಿ ಗಾಯ್ಸ್ ಈ ಎಪಿಸೋಡು ಇವತ್ತೇ ಮುಗಿಸೋ ಟೈಮ್ ಬಂತು. ಸೊ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಜಾಗ ತೊಗೊಂಡ್ಬರ್ತೀನಿ. ಟಾಟಾ, ಬಾಯ್ ಬಾಯ್ ಎವ್ರಿವನ್.